ಅದೇ ಈಗ ಒಂದು ಮಾತಿರುವಂಥದ್ದು, ನಾವು ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಲಿ ಇರೋದಿಲ್ಲ, ಬಟ್ ಎಲ್ಲಿ ಹೋಗಿ ನಿಂತ್ಕೋಬೇಕು ಅನ್ನೋದು ಮಾತ್ರ ನಮ್ಮ ಕೈಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನೀವು ಹೇಳ್ತಾ ಇರುವಂಥದ್ದು. ಖಂಡಿತವಾಗಿ. ಈಗ ಈಗ ಲೈಫ್ ಸ್ಟೈಲ್ ಬಗ್ಗೆ ಮಾತನಾಡಬೇಕಾಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶದಾದ್ಯಂತ ಒಂದು ಚರ್ಚೆ ನಡೀತಾ ಇರುವಂಥದ್ದು, ವಾರಕ್ಕೆ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅನ್ನೋದು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ನಿಮಗೆ ಸಂಬಂಧಪಟ್ಟಿದ್ದು, ನಿಮ್ಮ ಪ್ರಾಡಕ್ಟ್ಗೆ ಸಂಬಂಧಪಟ್ಟಿದ್ದು. ಈಗ ಮುಂಚೆ ನಾನು ಆ ಥರ ನೋಡಿದ್ರೆ ದಿವಸಕ್ಕೆ 14ರಿಂದ 16 ಗಂಟೆ ಕೆಲಸ ಮಾಡ್ತಾ ಇದ್ದೆ. ಅಂದರೆ ನಮಗೆ ಯಾಕೆ ಕೆಲಸ ಮಾಡ್ತಾರೆ, ನನಗೆ ಆ ಸಾಧನೆ ಆಗಲೇಬೇಕಾಗಿತ್ತು. ಯಾಕಂದರೆ ನಾನು ಆ ಕೆಲಸನ ಬೇರೆಯವ್ರಿಗೆ ಕೈ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದರೆ ನಾನು ಅದನ್ನು ತಯಾರು ಮಾಡಿ ಸರಿಯಾದ ಒಂದು ಸ್ಥಾನಕ್ಕೆ ಬಂದ ಮೇಲೆ ದೆನ್ ಐ ಕ್ಯಾನ್ ರಿಲ್ಯಾಕ್ಸ್. ಎಸ್, ಬೇರೆಯವ್ರಿಗೆ ನೋಡಪ್ಪ ಈ ಥರ ಮಾಡು ಅಂತ ಹೇಳ್ಬೋದು. ಅದು ಮಾಡದೆ ತಯಾರಾಗದೆ ನಾನು ಶ್ರದ್ಧೆ ಪಟ್ಟು ಮುಂದ್ಗಡೆ ತಗೊಂಡು ಹೋಗದೆ ಹೋದರೆ ಏನು ಮಾಡಲಿಕ್ಕಾಗಲ್ಲ. ಸೊ ಯಾವ ಪ್ರಾಡಕ್ಟ್ ಮೇಲೆ ಎಷ್ಟು ಕೆಲಸ ನೀವು ಮಾಡ್ತೀರೋ ಅದು ಹೇಳಲಿಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಟೆಸ್ಲಾ ಇವನು ಮಾಸ್ಕ್ ಅವನು ದಿವಸಕ್ಕೆ 20 ಗಂಟೆ ಕೆಲಸ ಮಾಡ್ತಿದ್ದಾನಂತೆ. ದಿವಸಕ್ಕೆ 20 ಗಂಟೆ. ಸೊ ಆ ಥರ ಒಬ್ಬ ಎಂಟ್ರಪ್ರಿನಿಯರು ಆ ಪ್ರಾಡಕ್ಟನ್ನು ಒಂದು ರೆಡಿ ಮಾಡಿಬಿಟ್ಟು ಒಂದು ಸರಿಯಾಗಿ ಸ್ಥಾನಕ್ಕೆ ಬರಬೇಕಾದ್ರೆ ಬಹುಶಃ ಈ ನಿದ್ರೆ ಕೆಟ್ಟುಬಿಟ್ಟು ಒಂದು ತಯಾರು ಮಾಡಬೇಕಾಗುತ್ತೆ. ಹೌದು, 20 ಗಂಟೆ ನಿದ್ದೆ ಕೆಟ್ಟಬೇಕಿದೆ. 24 ಗಂಟೆಲಿ ಅಟ್ಲೀಸ್ಟ್ 20 ಗಂಟೆ ಅದು ಕೆಲಸ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಯಾರು ಎಷ್ಟು ಗಂಟೆ ಕೆಲಸ ಅದಕ್ಕೆ ನಿರ್ಬಂಧ ಆಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದು ಅವನವನಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಅವನು ಕೆಲಸಗಾರನಾಗಿ ಕೆಲಸ ಮಾಡ್ತಿಲ್ಲ. 9 to 5 ಕೆಲಸ ಅಲ್ಲ ಇದು, ಖಂಡಿತ ಅಲ್ಲ. ಯಾಕಂದ್ರೆ 9 to 5 ಕೆಲಸ ಮಾಡ್ತೀನಿ, ಆಮೇಲೆ ನಾನು ಮೋಜು ಮಜಾ ಮಾಡ್ತೀನಿ ಅಂದ್ರೆ ಅವನು ಅಷ್ಟೇ ಅಲ್ಲೇ ಬಿದ್ದೋದವನು. ಸೊ ಎಂಟರ್ಪ್ರಿನರ್ಶಿಪ್ ಈಸ್ ನಾಟ್ ಲೈಕ್ ದಟ್. ಎಂಟರ್ಪ್ರಿನರ್ಶಿಪ್ ಈಸ್ 24 hours ನಿನ್ನ ಮೈಂಡ್ನಲ್ಲಿ. ಹೌದು, ಕರೆಕ್ಟ್. ಅಂದರೆ ಜೀವಕ್ಕೋಸ್ಕರ ಒಂದು 4 ಗಂಟೆ 6 ಗಂಟೆ ರೆಸ್ಟ್ ಕೊಡಬೇಕು, ಅದು ಕೊಡಬೇಕು. ಆಗ ನೆಕ್ಸ್ಟ್ ಡೇ ಯು ಆರ್ ಫ್ರೆಶ್. ಅದಕ್ಕೋಸ್ಕರ ಆ ಫ್ರೆಶ್ನೆಸ್ ಬರೋದಕ್ಕೋಸ್ಕರ ಯು ಹ್ಯಾವ್ ಟು ಟೇಕ್ ಎ ರೆಸ್ಟ್ ಅಬೌಟ್ 4 to 4 hours. ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಮೀಮ್ಸ್ ಹೋಗ್ತಾ ಇರುತ್ತೆ, ಒಂದಿಷ್ಟು ಪೋಸ್ಟ್ಗಳು ಬರ್ತಾ ಇರುತ್ತೆ. ಈ ರೀತಿಯಾಗಿ ನಾವು 10 ಗಂಟೆ 20 ಗಂಟೆ ಕೆಲಸ ಮಾಡಲಿಕ್ಕೆ ನಾವು ಪ್ರೆಷರ್ ಕುಕ್ಕರ್ಗಳ ಅಂತ ಹೇಳಿ ಈ ಮಾತು ಕೂಡ ಬರ್ತಾ ಇರುತ್ತೆ ಅಂತ ಹೇಳಿ ಒಂದಿಷ್ಟು ಈಗ ಕೆಲಸ ಮಾಡ್ತಿರ್ತಾರೆ. ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಹೇಳ್ತಾರೆ, ನಾವು ಎಷ್ಟಂತ ಕೆಲಸ ಮಾಡಬೇಕು, ಈಗ 10 ಅವರ್ ಕೆಲಸ ಮಾಡಬೇಕು, 12 ಅವರ್ ಕೆಲಸ ಮಾಡಬೇಕು ಅಂದರೆ ಇದನ್ನ ನಾವು ಪ್ರೆಷರ್ ಕುಕ್ಕರ್ಗಳ ಆ ರೀತಿ ಮಾತು ಕೊಡೋಕೆ ಬರುತ್ತೆ ಅಂತ ಹೇಳಿ. ಒಳ್ಳೆ ಪ್ರಶ್ನೆ ಮಹೇಶ್ ಇದು. ಈಗ ನೀವು 9 to 5 ಕೆಲಸ ಮಾಡಿದ್ರೆ ಎಷ್ಟು ಸಂಬಳ ಸಿಗುತ್ತೆ? ಪ್ರೆಷರ್ ಕುಕ್ಕರ್ ಥರ 20 ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ಸಂಬಳ ಸಿಗುತ್ತೆ? ಅಂದರೆ ನಿಮಗೆ ಸಂಬಳ ನಿಮಗೆ 50,000 ಸಿಗುತ್ತೋ ತಿಂಗಳಿಗೆ, ಅಥವಾ 5 ಲಕ್ಷ ಸಿಗುತ್ತಾ? ಹಾಗಾದರೆ ಈಗ 5 ಲಕ್ಷ ಸಿಗುವ ಸಂಬಳ ತಿಂಗಳಿಗೆ ನೀವು ಪ್ರೆಷರ್ ಕುಕ್ಕರ್ ಥರ ಕೆಲಸ ಮಾಡಲೇಬೇಕು. ಯಾಕಂದರೆ 5 ಲಕ್ಷ ಸಂಬಳ ನೀನು ಅರ್ನ್ ಮಾಡಬೇಕಾದ್ರೆ ನಿಮ್ಮ ಬಾಸ್ ನಿಮ್ಮನ್ನು ಚಿಂದಿ ಉಡಾಯಿಸ್ತಾನವನು. ಈಗ ಶುಗರ್ ಕೇನ್ನಲ್ಲಿ ಹೇಗೆ ಹಿಂಡಿ ಹಾಕ್ತಾರಲ್ಲ ರಸನ, ಆ ರಸ ಕೂಡ ಹೆಣ್ತಾನವನು. ಅದಕ್ಕೋಸ್ಕರ ಯಾವತ್ತೂ ನಾನು ಎಲ್ಲರಿಗೂ ಹೇಳುವುದಂದ್ರೆ, ಯು ಬಿಕಮ್ ಎನ್ ಎಂಟರ್ಪ್ರಿನ್ಯೂರ್. ನೀನು ಉದ್ಯೋಗ ನೀಡು, ಉದ್ಯಮಿ ಆಗು. ಯಾವತ್ತೂ ಕೂಡ ಉದ್ಯಮಿ ಆಗಬೇಕಾಗುತ್ತೆ, ಮತ್ತೆ ಉದ್ಯೋಗ ಕೊಡಬೇಕಾಗುತ್ತೆ. ಅಥವಾ ನೀವು ಉದ್ಯೋಗ ಮಾಡ್ತಾ ಇರುವಾಗ ಒಂದು ವೇಳೆ ನಿಮಗೆ 5 ಲಕ್ಷ ಸಂಬಳ ಕೊಡ್ತಾ ಇದ್ರೆ ಅವ್ನು ನಿನ್ನನ್ನು ಎಕ್ಸ್ಟ್ರಾಕ್ಟ್ ಮಾಡೇ ಮಾಡ್ತಾನೆ ಪ್ರೆಷರ್ ಕುಕ್ಕರ್. ಅದಕ್ಕೋಸ್ಕರ ಅದು ಬೇಡ, ನನ್ನ ಜೀವನವನ್ನು ಸುಖಮಯ ಮಾಡಬೇಕು ಅಂತ ಹೇಳಿದ್ರೆ ನೀನು ನಿನಗೋಸ್ಕರ ಕೆಲಸ ಮಾಡು. ಆವಾಗ ನಿಮಗೆ ಸಂತೋಷ ಕೂಡ ಬರುತ್ತೆ, ಚಾಲೆಂಜಿಂಗ್ ನೇಚರ್ ಕೂಡ ಬರುತ್ತೆ.